ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಗುರು ಪೌರ್ಣಮಿ ವ್ಲಾಗು. ಮಾರ್ನಿಂಗೇ ಎದ್ದು ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಲಾವ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಪಲಾವ್ನ ನಾನು ಪಾಲಕ್ ಸೊಪ್ಪು ಯೂಸ್ ಮಾಡಿ ಮಾಡ್ಕೊಳ್ತಾ ಇರೋದು. ನಾವು ಸಾಮಾನ್ಯವಾಗಿ ಕೊತ್ತಂಬರಿ, ಪುದೀನ ಮತ್ತು ಕೆಲವು ಮಸಾಲೆ ಪದಾರ್ಥಗಳನ್ನು ಸೇರಿಸಿ ನಾವು ಪಲಾವ್ನ ಮಾಡ್ಕೊಳ್ತೀವಿ. ಬಟ್ ನಾನಿಲ್ಲಿ ಯಾವುದೇ ರೀತಿ ಮಸಾಲೆನ ಅಥವಾ ಪೌಡರ್ನ ಯೂಸ್ ಮಾಡ್ತಿಲ್ಲ. ಕಡಿಮೆ ಮಸಾಲೆನಲ್ಲಿ ಕ್ವಿಕ್ಕಾಗಿ ಕಲರ್ಫುಲ್ಲಾಗಿ ಇರುತ್ತೆ ಈ ಪಲಾವು. ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನು ಪಲಾವ್ ಮಾಡಲಿಕ್ಕೆ ಅಂತೇಳಿ ಆಲ್ರೆಡಿ ಇಲ್ಲಿ ಎಲ್ಲ ತರಕಾರಿಗಳನ್ನ ಮತ್ತು ನಾನು ಪನ್ನೀರ್ನೂ ಕೂಡ ಹಾಕ್ತಾಯಿದ್ದೀನಿ. ಸೊ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಬಾಸುಮತಿ ರೈಸ್ನ ಸೇರಿಸಿ ಮಾಡ್ತಾ ಇರೋದ್ರಿಂದ ನಾನು ಬಾಸುಮತಿ ರೈಸನ್ನು ಕೂಡ ಇಲ್ಲಿ ನಾನು ನೀರಿಗೆ ಹಾಕಿ ನೆನೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1 ಗ್ಲಾಸಷ್ಟು ರೈಸ್ನ ತೊಗೊಂಡಿದ್ದೀನಿ. ಬಾಸುಮತಿ ರೈಸು ಜಾಸ್ತಿ ಹೊತ್ತು ನೆನಿಬೇಕಂತ ಏನಿಲ್ಲ, ಒಂದು 10 to 15 ಮಿನಿಟ್ಸ್ ನೆಂದರೆ ಸಾಕು. ಮೊದಲು ನಾವು ಪಲಾವ್ಗೆ ಹಾಕ್ಕೊಳ್ಳೋವಂಥ ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡೋಣ. ಮಸಾಲೆಗೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆ, ಧನಿಯಾ, ಸೋಂಪು, ಚಕ್ಕೆ, ಲವಂಗ, ಒಂದು ಸ್ಟಾರ್ ಹೂವನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಪಾಲಕ್ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನು ತೊಳೆದಿರೋದ್ರಿಂದ ಎಣ್ಣೆಗೆ ಹಾಕುವಾಗ ಸ್ವಲ್ಪ ಸಿಡಿಯುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿರಿ. ಸೊಪ್ಪು ಪೂರ್ತಿಯಾಗಿ ಸಾಫ್ಟಾಗಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 1 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ಫ್ರೈ ಮಾಡ್ಕೊಂಡಿರೋವಂಥ ಒಂದು ಮಸಾಲೆ ಏನಿದೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಸೊ ಈಗ ಪಲಾವ್ಗೆ ಅಂಥೇಳಿ ಒಂದು ಕುಕ್ಕರ್ ಇಟ್ಟು ಒಂದು ಕುಕ್ಕರ್ಗೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದಮೇಲೆ 2 ಪಲಾವ್ ಎಲೆ, ಕಲ್ಲುವು, ಸ್ವಲ್ಪ ಕಸ್ತೂರಿ ಮೆಥಿನ ಹಾಕಿ ಫ್ರೈ ಮಾಡಿ ಇದಕ್ಕೆ ಕಟ್ ಮಾಡಿರೋವಂಥ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಸೇರಿಸಿದಷ್ಟು ಪಲಾವ್ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಫ್ರೈ ಆದ ನಂತರ ನಾನು ಟೊಮೊಟೊನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನನಗೆ ಪಲಾವ್ಗೆಲ್ಲ ಟೊಮೊಟೊನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ನಾನು ಹಚ್ಚಿರುವಂತಹ ತರಕಾರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಆಲೂಗಡ್ಡೆ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಣಗಿರೋ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಬಟಾಣಿ ತುಂಬಾ ಕಾಸ್ಟ್ಲಿ ಇತ್ತು. ಸೊ ಆದ್ದರಿಂದ ನಾನು ತರಲಿಲ್ಲ. ನೀವು ಹಸಿ ಬಟಾಣಿ ಸೇರಿಸ್ಕೊಂಡು ಮಾಡೋದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ತರಕಾರಿನ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡಿ ನಾವು ತಣ್ಣಗಾಕ್ಲಿಕ್ಕೆ ಇಟ್ಟಿದ್ವಲ್ಲ, ಸೊ ಆ ಮಸಾಲೆನೂ ಕೂಡ ರುಬ್ಬಿ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆ ಮಸಾಲೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಆದ ನಂತರ ನಾನು ಬಾಸುಮತಿ ರೈಸ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಕೊಟ್ಟು ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 1 ಗ್ಲಾಸ್ ಅಕ್ಕಿಗೆ 2.25 ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಬಾಸುಮತಿ ರೈಸು ನಾವು ಆಲ್ರೆಡಿ ನೆನೆಸಿಟ್ಟಿದ್ದೀವಿ ಮತ್ತು ಬೇಗನೆ ಕುಕ್ ಆಗುತ್ತೆ. ಸೊ ಆದ್ದರಿಂದ ನಾನು ನೀರನ್ನು ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ನಾನು ಇಲ್ಲಿ ಪನ್ನೀರ್ ಇತ್ತು ಮನೆಯಲ್ಲಿ. ಸೊ ಪನ್ನೀರ್ ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಪನ್ನೀರ್ನ ಕುದಿ ಬಂದಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಮುಂಚೆನೇ ಸೇರಿಸ್ಕೊಂಡ್ರೆ ಅದು ರಬ್ಬರ್ ಥರ ಅನಿಸ್ಬಿಡುತ್ತೆ ನನಗೆ. ಸೊ ಹಾಗಾಗಿ ನಾನು ಕುದಿ ಬಂದಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಒಂದು ಸರಿ ಉಪ್ಪು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ ನೋಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ತೆಗೆಸಿದ್ರೆ ಸಾಕು. ಒಳ್ಳೆ ಸೂಪರಾಗಿರೋ ಟೇಸ್ಟಿಯಾಗಿರೋ ಪಲಾವ್ ರೆಡಿ ಆಗಿಬಿಡುತ್ತೆ. ನೀವು ಹಾಗೆ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಪಾತ್ರೆಯಲ್ಲಿ ಇಟ್ಟು ದಮ್ ಕಟ್ಕೊಳ್ಬೋದು. ನಾನು ಲೇಟ್ ಆಗಿಬಿಡುತ್ತೆ ಅಂತೇಳಿ ಇವತ್ತು ಕುಕ್ಕರಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಪಲಾವು, ತುಂಬಾ ಟೇಸ್ಟಿಯಾಗಿತ್ತು. ಸೊ ನೀವು ಮಸ್ಟಾಗಿ ಟ್ರೈ ಮಾಡಲೇಬೇಕು. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಇನ್ನು ನಾನು ಟಿಫನ್ ಕೂಡ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊರಟೆ. ಮಧ್ಯಾಹ್ನ ಹೋದರೆ ಜನ ಕಡಿಮೆ ಇರ್ಬೋದು ಅಂತ ಹೇಳಿ ಅಂದ್ಕೊಂಡೆ, ಬಟ್ ತುಂಬಾ ಫುಲ್ ರಶ್ ಇತ್ತು. ಪ್ರಸಾದಕ್ಕಂತೂ ಸಹ ಜನ ಜಗಳನೇ ಮಾಡ್ತಿದ್ರು ಅಂತ ಹೇಳ್ಬೋದು. ಒಬ್ಬರ ಮೇಲೆ ಒಬ್ಬರು ಬೀಳ್ತಿದ್ರು. ಸರಿ, ನಮ್ಮ ಜನ ಬದಲಾಗಲ್ಲ ಅಂದ್ಕೊಂಡು ನಾನು ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಕೂಡ ಬಂದೆ. ಇನ್ನು ಮಗಳು ಮುಂಚೆನೇ ಆರ್ಡ್ರ್ ಮಾಡಿ ಹೋಗಿದ್ಲು. ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಒಬ್ಬಟ್ಟು ಮಾಡಮ್ಮ ಅಂತ ಸುಮಾರು ದಿವಸದಿಂದನೇ ಕೇಳ್ತಿದ್ದಾಳೆ. ನಾನು ಬೇರೆ ಏನಾದರೂ ಸ್ಪೆಷಲಾಗಿ ಮಾಡ್ತೀನಮ್ಮ ಅಂತ ಹೇಳಿದ್ದೆ. ಇಲ್ಲ, ಒಬ್ಬಟ್ಟೇ ಬೇಕೇ ಬೇಕು ಅಂತ ಹೇಳಿದ್ಲು. ಒಬ್ಬಟ್ಟು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಾವು 3 ಜನಕ್ಕೂ ತುಂಬಾ ಇಷ್ಟ, ತುಂಬಾ ಇಷ್ಟಪಟ್ಟು ತಿಂತೀವಿ. ನಮ್ಮ ಮನೆಗಳಲ್ಲಿ ದೊಡ್ಡ ಸ್ವೀಟ್ ಏನು ಅಂತಂದರೆ ಅದು ಒಬ್ಬಟ್ಟೇ. ವರ್ಷದಲ್ಲಿ ಬರೋ ಒಂದು 5 ಹಬ್ಬದಲ್ಲಿ 4 ಹಬ್ಬಕ್ಕಾದರೂ ಈ ಒಬ್ಬಟ್ಟನ್ನು ಮಾಡಿರ್ತಾರೆ, ದೀಪಾವಳಿಗೆ ಒಂದು ಬಿಟ್ಟು. ಸರಿ ಅಂತ ಹೇಳಿ ಮಾಡ್ಕೊಳ್ತಿದ್ದೆ.
ಆ ರೆಸಿಪಿನ ನಿಮಗೆ ಏನು ತೋರಿಸ್ತಾ ಇಲ್ಲ, ಯಾಕಂದರೆ ಬೇಳೆ ಒಬ್ಬಟ್ಟು ಎಲ್ಲರೂ ಮಾಡ್ತಾರೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಒಂದು 1000 ವೀಡಿಯೋ ಸಿಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇಲ್ಲ. ಬಟ್ ಒಬ್ಬಟ್ಟು ಸಾಂಬಾರು ರೆಸಿಪಿನ ತೋರಿಸ್ಕೊಳ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ಒಬ್ಬಟ್ಟು ಸಾಂಬಾರನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಕೆಲವರಂತೂ ನಾವು ಮಾಡೋದೇ ಇಲ್ಲ, ಆ ನೀರನ್ನ ಬಿಸಾಕ್ತೀವಿ, ನಾವು ಚೆಲ್ತೀವಿ ಅಂತ ಹೇಳೋದನ್ನು ಸಹ ನಾನು ಕೇಳಿದ್ದೀನಿ. ಬಟ್ ನಾನು ಹೇಳೋ ರೀತಿ ಈ ಒಂದು 3 ಟಿಪ್ಸ್ಗಳನ್ನ ಹೇಳ್ತೀನಿ. ಸೊ ಆ ರೀತಿ ನೀವು ಒಬ್ಬಟ್ಟು ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಖಾರವಾಗಿ ಹುಳಿಯಾಗಿ ಸ್ವಲ್ಪ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಬನ್ನಿ ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋದು ಅಂತ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಮೊದಲು ನಾನು ಸಾಂಬಾರಿಗೆ 1 ಈರುಳ್ಳಿ, ಅರ್ಧ ಟೊಮೆಟೊನ ತೊಗೊಂಡಿದ್ದೀನಿ. ಟೊಮೆಟೊ ಹೆಚ್ಚಾಗಿ ಬೇಡ, ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಅರ್ಧ ತೊಗೊಂಡಿದ್ದೀನಿ. ಒಂದು 12 ಎಸಳಾಗಷ್ಟು ಬೆಳ್ಳುಳ್ಳಿ, 2 ಒಣಮೆಣಸಿನ್ಕಾಯಿ, 4 ಕಾಳುಮೆಣಸು, ಸ್ವಲ್ಪ ಹುಣಸೆಹಣ್ಣು, ಇಷ್ಟೇ ಈ ಸಾಂಬಾರಿಗೆ ಬೇಕಾಗಿರೋದು. ಇದನ್ನೆಲ್ಲ ಒಂದು ಬಾಣಲಿಗೆ ಸೇರಿಸಿ ಲೋ ಫ್ಲೇಮಲ್ಲಿ ಹುರ್ಕೊಂಡಾದಮೇಲೆ ಸ್ಟವ್ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, 1 ಸ್ಪೂನ್ ಆಗೋಷ್ಟು ಕಾಯಿ ತುರಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಆಗಲೇ ನಾನು ಹೇಳಿದಾಗೆ ಟಿಪ್ 1 ಏನಂತ ಹೇಳಿದ್ರೆ, ನಾವು ಒಬ್ಬಟ್ಟು ಹೂರ್ಣ ಅಂದರೆ ಸ್ಟಫಿಂಗ್ ಅಂತೀವಲ್ಲ, ಸೊ ಅದನ್ನು ನಾವು ರುಬ್ಬಿರೋ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ನಾವು ಈ ಮಸಾಲೆ ರುಬ್ಬಲಿಕ್ಕೆ. ಸೊ ಅದನ್ನು ವಾಶ್ ಮಾಡೋಕ್ಕೆ ಹೋಗಬಾರ್ದು. ಸೊ ಅದೇ ಜಾರ್ಗೆ ಈ ಮಸಾಲೆನ ಸೇರಿಸಿ ನಾವು ರುಬ್ಕೊಳ್ಬೇಕಾಗತ್ತೆ. ಮತ್ತು ಇದನ್ನು ನಾವು ರುಬ್ಕೊಳ್ಳುವಾಗ ನಾವು ಹೂರ್ಣ ಏನು ಮಾಡಿ ಇಟ್ಕೊಂಡಿರ್ತೀವಿ ಒಬ್ಬಟ್ಟು ಮಾಡಲಿಕ್ಕೆ, ಸೊ ಆ ಹೂರ್ಣನ 1 ಸ್ಪೂನ್ ನೀವು ಆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಆವಾಗೇ ನಿಮಗೆ ಒಬ್ಬಟ್ಟು ಸಾಂಬಾರು ಟೇಸ್ಟ್ ಬರೋದು. ಇದು 2ನೇ ಟಿಪ್ಪು. ಇಷ್ಟನ್ನು ಸೇರಿಸಿ ನೀವು ಮಿಕ್ಸಿಗೆ ಫುಲ್ ಪೇಸ್ಟ್ ಆಗೋ ಹಾಗೆ ರುಬ್ಕೊಳ್ಬೇಕಾಗತ್ತೆ. ಇನ್ನು ಟಿಪ್ 3 ಏನಂತಂದರೆ, ಈ ರುಬ್ಬಿರೋವಂತಹ ಮಸಾಲೆನ ನಾವು ಒಬ್ಬಟ್ಟಿಗೆ ಬೇಳೆ ಮತ್ತು ಬೆಲ್ಲನ ಮಿಕ್ಸ್ ಮಾಡಿರ್ತೀವಲ್ಲ ಪಾತ್ರೆ, ಸೊ ಅದೇ ಪಾತ್ರೆಗೆ ಈ ಮಸಾಲೆನ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ನಾವು ಬೇಳೆಯನ್ನು ಬೇಯಿಸಿರ್ತೀವಲ್ಲ ನೀರು, ಅದನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ನೀವು ಬೇಳೆ ಬೇಯಿಸಲಿಕ್ಕೆ ನೀರು ಇಡುವಾಗಲೇ ಸ್ವಲ್ಪ ಹೆಚ್ಚಾಗಿ ಇಟ್ಕೊಳ್ಳಿ. ನೀವು ಸಾಂಬಾರು ಮಾಡ್ಕೊಳ್ಳೋದಾದರೆ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಬೇಡಿ, ಚೆನ್ನಾಗಿರೋದಿಲ್ಲ. ಸೊ ಈಗ ಈ ನೀರನ್ನು ಕೂಡ ಆ ಮಸಾಲೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿ ಬಂದ ನಂತರ ಒಗ್ಗರಣೆ ಮಾಡ್ಕೊಳ್ಬೇಕು. ಒಗ್ಗರಣೆ ಸಿಂಪಲ್ಲಾಗಿ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಕೊಡೋದಷ್ಟೇ. ಬೇಕಿದೆ 2 ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು. ಈ 3 ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ನಿಜ ಹೇಳ್ತೀನಿ, ನಾವು 2 ಡೇಸ್ ಕೂಡ ಇಟ್ಕೊಂಡು ತಿಂತೀವಿ ಈ ಸಾಂಬಾರು. ಯಾಕಂದರೆ ಈ ಸಾಂಬಾರು ನಾವು ಕಾಯಿಸಿದಷ್ಟು ಇದರ ಟೇಸ್ಟ್ ಕೂಡ ಹೆಚ್ಚಾಗುತ್ತೆ. ಸೊ ನೋಡಿದ್ರಲ್ಲ, ನಿಮಗೆ ಈ 2 ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.